ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮವನ್ನು ವಿರೋಧಿಸಿ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪಾರ್ಟಿ ಬಹಳ ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಇವತ್ತು ಸಂಸತ್ ಚಲೋಗೆ ಕರೆ ಕೊಟ್ಟಿದ್ರು, ಬಟ್ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ದೆಹಲಿ ಪೊಲೀಸರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಭಾರಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಜಂತರ್ ಮಂತರ್ನಿಂದ ಸಂಸತ್ ಚಲೋಗೆ ಸಿಜೆಪಿ ಕರೆ ಕೊಟ್ಟಿತ್ತು, ಬಟ್ ಪೊಲೀಸರಿಂದ ಯಾವುದೇ ಪರ್ಮಿಷನ್ ಇರಲಿಲ್ಲ. ಹೀಗಾಗಿ ನಿರೀಕ್ಷೆ ಮಾಡಲಾಗಿತ್ತು ಪ್ರತಿಭಟನಾಕಾರರನ್ನ ಇವರು ತಡೀತಾರೆ ಅಂತ. ಇದೇ ವೇಳೆ ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಕೂಡ ಇಲ್ಲಿ ಪ್ರತಿಭಟನೆಗೆ ಅಂತ ಸಾಥ್ ಕೊಟ್ಟಿದ್ರು. ಇತ್ತೀಚೆಗಷ್ಟೇ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹದ ಕಾರಣ ಅಸ್ವಸ್ಥರಾದ ಪರಿಣಾಮ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇವತ್ತಿನ ಹೋರಾಟದ ನೇತೃತ್ವ ಅವರ ಪತ್ನಿ ಹೊರ್ತಾರೆ ಅಂತ ಇತ್ತು. ಪ್ರಮುಖ 3 ಡಿಮ್ಯಾಂಡ್ಸ್ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಹೊಡಿತಾ ಇದ್ರೆ ಹೊಡಿ ಅಂತ ಮತ್ತೆ ಕೇಳ್ತಾ ಇರೋ ಸಂದರ್ಭ. ಒಬ್ಬ ವ್ಯಕ್ತಿ ಎಷ್ಟು ಹೊಡಿತೀರಾ ಹೊಡೀರಿ, ನಾನು ಇಲ್ಲಿಂದ ಕದಲಲ್ಲ ಅನ್ನೋದನ್ನ ಹೇಳೋ ಸಂದರ್ಭ. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ರು. ಲಕ್ಷ ಸಂಖ್ಯೆಯಲ್ಲಿ ಬರಬೇಕು ನೀವು ಅಂತ ಪ್ರತಿಭಟನಾಕಾರರಿಗೆ ಕರೆ ಕೊಡಲಾಗಿತ್ತು. ಆದರೆ ಲಕ್ಷ ಸಂಖ್ಯೆಯಲ್ಲಿ ಇಲ್ಲ, ಸಾವಿರಾರು ಸಂಖ್ಯೆಯಲ್ಲಂತೂ ಕಾಣಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. आप मुझे बस एक बात बताओ, ये देश लोकतांत्रिक देश है ना, ये देश डेमोक्रेटिक देश है ना, ठीक है? हम सब लोग अगर यहाँ पे शांतिपूर्वक प्रोटेस्ट कर रहे हैं तो फिर यहाँ पे लाठीचार्ज क्यों हो रही है? इस भाई को 25 पुलिस वालों ने मिलके मारा है, उनके सर पे डंडा लगा, पीठ पे डंडा लगा, क्यों लगा उनको? आप दिखाओ आप। This is a protest which is not against only the minister, it is against the system. क्योंकि ये लोग सिस्टम को ब्लेम कर देते हैं. अगर कुछ अच्छा होगा तो मोदी जी ने किया, और अगर नहीं किया है तो सिस्टम. मतलब सिस्टम तो आप सिस्टम ठीक कर सके, इसीलिए तो आपको 2014 में हम लोग लेके आए थे. लेकिन आप इनकॉम्पिटेंस हैं, कुछ भी होता है आप लोग सिस्टम पे डाल देते हैं. यहाँ पे हमको कोई फंड नहीं कर रहा है. यहाँ पे सब लोग नॉर्मल जनता है, हम लोग स्टूडेंट्स हैं. मैंने अपना 12th कंप्लीट किया है, मैं क्लैट दे चुका हूँ. ये अपना जॉब कर रहे हैं, ये अपने बच्चों के लिए आए हैं. ಗುಂಪನ್ನ ಚದುರಿಸೋದಕ್ಕೆ ಲಘು ಲಾಠಿ ಚಾರ್ಜ್ ಅನ್ನ ಕೂಡ ಪೊಲೀಸರು ಮಾಡಬೇಕಾಗಿ ಬಂತು. ಆದರೂ ಕೂಡ ಜನ ಚದರಲಿಲ್ಲ. ಇಲ್ಲಿ 3 ಪ್ರಮುಖ ಡಿಮ್ಯಾಂಡು. ಒಂದು, ಧರ್ಮೇಂದ್ರ ಪ್ರಧಾನ್ ಇವರ ರಾಜೀನಾಮೆ. ಎರಡನೇದು, ಪರೀಕ್ಷೆ ನಡೆಸುವಂತಹ ವ್ಯವಸ್ಥೆ ಕಂಪ್ಲೀಟ್ ರಿವ್ಯಾಂಪ್ ಆಗಬೇಕು ಅನ್ನೋದು ಎರಡನೇ ಡಿಮ್ಯಾಂಡ್. ಮೂರನೇದು, ಲಡಾಖ್ಗೆ ಮರಳಿ ರಾಜ್ಯ ಸ್ಥಾನ ಸಿಗಬೇಕು, ವಿಶೇಷ ಸ್ಥಾನಮಾನ ಸಿಗಬೇಕು ಅನ್ನೋದು ಡಿಮ್ಯಾಂಡ್.